ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾರುತಿ. ಬಿಗ್ ನ್ಯೂಸ್ ಮೀಡಿಯಾಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ದಿನಾಂಕ 29/1/2026 ಮಾಜಿ ಸಚಿವರುಗಳಾದ ಶ್ರೀಮಾನ್ಯ HR ಶ್ರೀನಾಥ್ ದಣಿಯವರ 60 ವರ್ಷದ ಷಷ್ಠಿಪೂರ್ತಿ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಷಷ್ಠಿಪೂರ್ತಿ ಅಭಿನಂದನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಗವಿಮಠದ ಅಭಿನವ ಶ್ರೀಗಳು, ಕಳ್ಮಠ ಶ್ರೀಗಳು, ಶ್ರೀರಾಮುಲು ಮಾಜಿ ಸಚಿವರು, ಕರಡಿ ಸಂಗಣ್ಣ ಮಾಜಿ ಸಚಿವರು, ಪರಣ್ಣ ಮನವಳ್ಳಿ ಮಾಜಿ ಸಚಿವರು, ಜಿ ವೀರಪ್ಪ ಮಾಜಿ ಸಚಿವರು, ಕೆ ಕಾಳಪ್ಪ ವಾಣಿಜ್ಯೋದ್ಯಮಿಗಳು, ಸೋಮನಾಥ್ ಪಟ್ಟಣಶೆಟ್ಟಿ, ಜೋಗದ ನಾರಾಯಣಪ್ಪ, ವೀರಭದ್ರಪ್ಪ ನಾಯಕ್, ಹನುಮಂತಪ್ಪ ನಾಯಕ್, ದುರ್ಗಪ್ಪ ದಳಪತಿ, ಶಾಮಿದ್ ಮನಿಯರ್ ಮಾಜಿ ನಗರಸಭೆ ಅಧ್ಯಕ್ಷರು, ರಾಘವೇಂದ್ರ ಶೆಟ್ಟಿ ನಗರಸಭೆ ಮಾಜಿ ಅಧ್ಯಕ್ಷರು, ಪರಮೇಶಪ್ಪ ಈಡಿಗ ನಗರಸಭೆ ಮಾಜಿ ಸದಸ್ಯರು, ಗೌಳಿ ರಮೇಶ್, ಮಹಿಳಾ ಮಂಡಳ ಸದಸ್ಯರುಗಳಾದ ಅನ್ನಪೂರ್ಣ ಸಿಂಗ್, ಗೀತಾ ವಿಕ್ರಮ್ ಹಾಗೂ ಕನ್ನಡ ಪರ ಹೋರಾಟಗಾರರು, ದಲಿತ ಪರ ಸಂಘಟನೆ ಹೋರಾಟಗಾರರು, ಯುವ ಮುಖಂಡರುಗಳು ಹಾಗೂ HR ಶ್ರೀನಾಥ್ ದಣಿಯವರ ಅಭಿಮಾನಿಗಳು ಸಮಾರಂಭಕ್ಕೆ ಬಂದು ಶುಭ ಹಾರೈಸಿದರು. ಈ HR ಶ್ರೀನಾಥ್ ಅಭಿಮಾನಿಗಳ ಬಳಗದ ಸಮಿತಿಯ ಸದಸ್ಯರಾದ HR ಶ್ರೀನಾಥ್ ಅವರ ಷಷ್ಠಿ ಕಾರ್ಯಕ್ರಮ ದೀಪ ಬೆಳಗುವ ಮುಖಾಂತರ ಉದ್ಘಾಟನೆಯಾಗಿದೆ. ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪರಮ ಪೂಜ್ಯರಿಗೆ, ಸಹಕರಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಎಲ್ಲ ಗಣ್ಯಮಾನ್ಯರಿಗೆ ಕಾರ್ಯಕ್ರಮ ಉದ್ಘಾಟನೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಈಗ ದಂಪತಿಗಳು ಮಾಲೆ ಬದಲಾಯಿಸುವ ಮಂತ್ರಾಕ್ಷರವನ್ನು ಮಾಡಬೇಕಂತ ಪರಮಪೂಜ್ಯರ ಅನುಗ್ರಹ ಸಂದೇಶ ಇರುತ್ತದೆ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಆನಂತರ ಸಭೆಯ ನಂತರ HR ಶ್ರೀನಾಥ್ ಅವರ ನಿಮ್ಮೆಲ್ಲರ ಅಭಿಮಾನದ ಶ್ರೀರಾಮುಲು ಅವರ ಸುಪುತ್ರರಾದಂಥ HR ಶ್ರೀನಾಥ್ ಅವರ ಷಷ್ಠಿ ಸಮಾರಂಭದ ವೇದಿಕೆ ಮೇಲಿರುವ ಎಲ್ಲ ಪೂಜರಲ್ಲಿ, ಹಿರಿಯರಲ್ಲಿ, ಅವರ ಅಭಿಮಾನಿಗಳಲ್ಲಿ ಶರಣ ಬದುಕಿನಲ್ಲಿ 3 ಸಂಗತಿಗಳನ್ನು ನಾವೆಲ್ಲ ಅರ್ಥೈಸಿಕೊಳ್ಳೋದು. ಒಂದು ಹುಟ್ಟು, ಇನ್ನೊಂದು ಸಾವು. ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು. ಹುಟ್ಟು ನಮ್ಮ ಕೈಯಲ್ಲಿಲ್ಲ. ನಾವ್ಯಾರು ಈ ಭೂಮಿಗೆ ಬರ್ಬೇಕಾದ್ರೆ ಗೂಗಲ್ನೊಳಗೆ ಅಪ್ಲಿಕೇಶನ್ ಹಾಕೊಂಡು ಎಂಥವ್ರ ಮನೆಗೆ ಹೋಗಬೇಕು ಅಂತ ಅಪ್ಲಿಕೇಶನ್ ಹಾಕಿ ಬಂದಿಲ್ಲ. ಯಾವುದೋ ಒಂದು ಶಕ್ತಿ ನಮಗೆ ಈ ಭೂಮಿಗೆ ಕಳಿಸಿಲ್ಲ. ಅಂದ್ರೆ ಹುಟ್ಟು ನಮ್ಮ ಕೈಯಲ್ಲಿಲ್ಲ. ಸಾವು ಸಹಿತ ನಾ ಬ್ಯಾಡ್ ಅಂದ್ರೆ ಯಾವಾಗ ಬಂದ್ರೆ ಅದು ಔಟ್ ಮಾಡ್ತೈತೆ ಗೊತ್ತಿಲ್ಲ.
ಅಂದ್ರೆ ಹುಟ್ಟು ನನ್ನ ಕೈಯೊಳಗಿಲ್ಲ, ಸಾವು ನನ್ನ ಕೈಯೊಳಗಿಲ್ಲ. ಈ ನಿಸರ್ಗದ ಯಾವುದೋ ಒಂದು ಶಕ್ತಿ ದೇವರು ಹುಟ್ಟು ಸಾವು ಎರಡನ್ನು ತನ್ನ ಕೈಯೊಳಗೆ ಇಟ್ಕೊಂಡು ಈ ಹುಟ್ಟು ಸಾವಿನ ಮಧ್ಯದ ಜೀವನವನ್ನು ನಮ್ಮ ಮುಡಿಯೊಳಗೆ ಹಾಕಿ ಬದುಕುವಂತ ಒಂದು ಆಯುಷ್ಯ ಪಟ್ಟು ಕಳಿಸಿದ್ದೀವಿ. ಈ ಭೂಮಿಯ ಮೇಲೆ ನಾವು ಬದುಕಬೇಕು. ಹೆಂಗೆ ಬದುಕಬೇಕು ಅಂದ್ರೆ ಬದುಕು ಕೊಟ್ಟ ದೇವರಿಗೆ ಸಂತೋಷ ಆಗಬೇಕು. ಹಾಗೆ ಯಾವ ದೇವರು ನಮಗೆ ಯಾವ ಶಕ್ತಿ ಭೂಮಿಗೆ ಕಳಿಸಿದೇ ಇಲ್ಲ, ಕೊಟ್ಟ ದೇವರಿಗೆ ಸಂತೋಷ. ಇಲ್ಲಿ ಹೆಂಗೆ ಬಂದೀವಿ ನಾವು? ಒಬ್ಬ ಕವಿ ಒಂದು ಮಾತು ಬರೀತಾರೆ, ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೇ ಲೋಕ, ಸತ್ರದಲ್ಲಿ ನೇಮದಿರಲಿ ಕೆಡೆಯುಂಟು, ರಾತ್ರಿ ಮೂರಾಯಿತು ಹೊರಡನೆ ತೆರಳಲು ಪಾರುಪತ್ತದವ ಮೆಚ್ಚುವ. ಸುಮ್ಮನೆ ಬದುಕಬೇಕು. ಯಾರೋ ಹೂವಿಗೆ ಕೇಳಿದ್ರಂತ, ಹೂವು ನಮ್ಮೊಂದು 100 ವರ್ಷ ಈ ಭೂಮಿ ಮೇಲೆ ಬದುಕಿಲ್ಲ. ಹೂವು ಎಷ್ಟು ದಿವಸ ಬದುಕೈತೆ? ಹೂವು ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗುವ ಹೂವಿಗೆ ಒಬ್ಬ ದಾರಿ ಹೋಗೋ ಪ್ರಶ್ನೆ ಮಾಡ್ತಾನೆ, ಜೀವನ ಅಂದ್ರೆ ಏನು? ಆ ಹೂವು ಹೇಳ್ತದೆ, ಜೀವನ ಅಂದ್ರೆ ಏನಲ್ಲ. ಈಗ ನೀವು ನನ್ನ ಬಳ್ಳಿಯ ಬೇರಿಗೆ ನೀವೇನು ಯಾರು ತೆಂಗಿನ ನೀರು ಹಾಕಿಲ್ಲ, ನೀವು ಕಾಲು ತೊಳ್ಕೊಂಡು ನೀರು ನೀವು ಜಳಕ ಮಾಡಿದ ಹೊಲಸು ನೀರೆಲ್ಲ ಹಾಕಿರಲ್ಲ. ಜೀವನ ಅಂದ್ರೆ ಇಷ್ಟೇ, ಹೊಲಸನ್ನ ಕೆಟ್ಟದ್ದನ್ನ ಹೀರಬೇಕು, ಹೂವಾಗಿ ಸೌಂದರ್ಯವಾಗಿ ಹರಡಿ ನಿಲ್ಲಬೇಕು. ಇದೇ ಜೀವನ. ಕೆಟ್ಟದ್ದನ್ನ ಹೀರುವುದು, ಸೌಂದರ್ಯವಾಗಿ ಬೆಳೆದು ನಿಲ್ಲುವುದು, ಇದು ಜೀವನ. ಅದಕ್ಕೆ ಇಲ್ಲಿ ಹೆಂಗೆ ಬದುಕುವುದು ಅಂದ್ರೆ ಯಾತ್ರಿಕನಂತೆ ಬದುಕಬೇಕು. ಇಲ್ಲಿ ಯಾರು ಖಾಯಂ ಇರಕ್ಕೆ ಬಂದಿಲ್ಲ. ನಾವು ಯಾತ್ರಿಕರು, ನಾವು ದಿವ್ಯ ಕ್ಷೇತ್ರವಿಲ್ಲ. ಇದು ಭಗವಂತನ ದಿವ್ಯ ಕ್ಷೇತ್ರ. ಇದು ಜಗತ್ತೇನಿದೆ, ಇದಕ್ಕೆ ಯಾಕೆ ದಿವ್ಯ ಕ್ಷೇತ್ರ ಅಂತ ಕರೆದ್ರು ಅಂದ್ರ ಇದೊಂದು ಅದ್ಭುತವಾಗಿದೆ. ಇದು ಭೂಮಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ನೋಡ್ಲಿಕ್ಕೆ ಬರೀ ಮಣ್ಣು ಅನಿಸ್ತೈತಿ, ಆದ್ರೆ ಇದರೊಳಗೆ ಎಷ್ಟು ಸಂಪತ್ತು ತುಂಬಿಟ್ಟಾನ ದೇವರಂದ್ರ. ಈಗ ನೋಡಿ, ಇದನ್ನ ನೋಡಿದ್ರೆ ಮುಟ್ಟಿದ್ರೆ ಬರೀ ಮಣ್ಣು ಐತಿ, ಇದ್ರೊಳಗೆ ಏನಂತೀವಿ ನಾವು? ಹಣ್ಣು ಬಂದಿದ್ದು ಎಲ್ಲಿಂದ ಬಂದಿದೆ ಹೇಳಿ? ನೀವೊಂದು ಸಣ್ಣ ಸಸಿ ಬಂದಿದ್ದು ಇದೇ ಮಣ್ಣಿನಿಂದ, ಗಿಡ ಆಗಿದ್ದು ಮಣ್ಣಿನಿಂದನೇ, ಹಣ್ಣು ಬಂದಿದ್ದು ಮಣ್ಣಿನಿಂದನೇ. ಅಂದ್ರೆ ಸಸಿಯೂ ಮಣ್ಣೆ, ಗಿಡವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಬಂದಿದ್ದು ಮಣ್ಣಿನಿಂದನೇ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ. ಇದು ಈ ಸೃಷ್ಟಿಯ ವೈಶಿಷ್ಟ್ಯ. ಅಂಥ ಒಂದು ದಿವ್ಯ ಕ್ಷೇತ್ರಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಅಂಥ ಒಂದು ದಿವ್ಯ ಕ್ಷೇತ್ರಕ್ಕೆ ನಮಗೆ ದೇವರು ಕಳಿಸಿದ. ಇಲ್ಲಿ ನಮ್ಮ ಹುಟ್ಟು ಏನಿಗೆ ಕಳಿಸಿದ್ರು, ವಿ ಆರ್ ಟ್ರಾವೆಲರ್ಸ್. ಸುಮ್ಮನೆ ಅತಿಥಿಗಳಾಗಿ 4 ದಿವಸ ಇರ್ಲಿಕ್ಕೆ ಬಂದಿದ್ದು. ಏನಂದ್ರೆ ಈ ಜಗತ್ತಿಗೆ ಒಂಥರ ಪಿಕ್ನಿಕ್ಗೆ ಬಂದವ್ರು ನಾವೆಲ್ಲ, ಖಾಯಾಗಿರಕ್ಕೆ ಬಂದವರಲ್ಲ, ಪಿಕ್ನಿಕ್ಗೆ ಬಂದವರು. ಪಿಕ್ನಿಕ್ಗೆ ಎಷ್ಟು ದಿವಸ ಹೋಗ್ತಾರೆ? 1000 ವರ್ಷ ಹೋಗ್ತಾರೆ. ಮಕ್ಕಳಿಗೆಲ್ಲ ತಾಯಿ ಪಿಕ್ನಿಕ್ಗೆ ಕಳಿಸ್ತಾರೆ. ಎಷ್ಟು ದಿವಸ ಕಳಿಸ್ತಾರೆ? 1 ದಿವಸ 2 ದಿವಸ ಹೋಗಿ ಬರೋದು. ಹಂಗೆ ಈ ಜಗತ್ತಿಗೆ ನಾವೆಲ್ಲ ಪಿಕ್ನಿಕ್ಗೆ ಬಂದವರು. ಈಗ ತಾಯಿ ಮಗನಿಗೆ ಪಿಕ್ನಿಕ್ಗೆ ಕಳಿಸ್ತಾರೆ. ಏನ್ ಹೇಳಿ ಕಳಿಸ್ತಾಳ? ಅಕ್ಕ ಅವರಿಗೆ ಚಲೋ ಬಟ್ಟೆ ಹಾಕ್ತಾಳೆ, ಬುತ್ತಿ ಕಟ್ಟಿ, ಈಗ ನೀವು ಊಟ ಮಾಡು, ನಿನ್ನ ಸ್ನೇಹಿತರಿಗೆಲ್ಲ ಊಟ ಮಾಡಿಸಿ, ಏನ್ ನೋಡಕ್ ಹೋಗಿ ಎಲ್ಲ ಚಂದ ನೋಡಿ, ನಿನ್ ಜೊತೆ ಇರೋರು ಕೂಡ ಚಂದ ಇದ್ದವ ಅಂತ ಹೇಳಿ ಕಳಿಸ್ತಾಳೆ. ಅವ್ವ ಬುತ್ತಿ ಕಟ್ಟಿ ಚಲೋ ಬಟ್ಟೆ ಹಾಕಿ ಎಲ್ಲ ಕೊಟ್ಟು ಕಳಿಸೋದು ನೋಡಿ ಬಾ ಅಂತ ಇವ ಹೋಗಿ ತಾಂದು ಬುತ್ತಿ ಬಿಚ್ಚಿದಿಲ್ಲ, ಮಂದಿ ಬುಚ್ಚಿ ಕೈ ಹಾಕಿದ್ವಿ. ಮಂದಿ ಬುತ್ತಿ ಕೈ ಹಾಕಿ ಅವ್ರಿಗೊಂದಿಟ್ಟು ಹರಿದು ಇವ್ರಿಗೊಂದಿಟ್ಟು ಹರಿದು ಎಲ್ಲರೂ ಜಗಳ ಆಡಿ ಮನೆಗೆ ಅಂಗಿ ಹಾಕೊಂಡು ಬಂದ. ಅವು ಅಂದ್ರು, ನಿನಗೆ ಉಂಡ ತಿಂದ ಚಂದ ಪಿಕ್ನಿಕ್ಗೆ ಹೋಗ್ಬಾ ಅಂತ ಹೇಳಿದ್ದೆ ನಾನು. ನಿಂದು ಬುತ್ತಿನೂ ಉಂಡಿಲ್ಲ, ಮಂದಿ ಬುತ್ತಿ ಕೈ ಹಾಕಿ ಜಗಳ ಆಡಿ ಬಂದರೆ ನಿನಗೆ ಇನ್ನೊಂದು ಪಿಕ್ನಿಕ್ಗೆ ಕಳಿಸಿದ್ರೆ ಇದೇ ಕೊನೆ ಪಿಕ್ನಿಕ್ ಅಂತ ಹೇಳಿರ್ತಾರೆ. ಹಾಗೆ ದೇವರನ್ನುವ ತಾಯಿ ಈ ಭೂಮಿ ನಮಗೊಂದು ಪಿಕ್ನಿಕ್ಗೆ ಕಳಿಸ್ಯಾಳ. ನಮಗೆ ಏನ್ ಬೇಕು ನಮ್ಮ ತಟ್ಟೆಯೊಳಗೆ ನಮ್ಗೆ ಬೇಕಾಗುವುದೆಲ್ಲ ಇಟ್ಟು ಕಳಿಸ್ಯಾಳ. ನಮ್ಗೊಳಗೆ ಒಪ್ಪು ಹಿಂದಿನ ಒಂದಿಷ್ಟು ಇನ್ನೊಬ್ಬರಿಗೆ ಕೊಟ್ಟು ಸಂತೋಷ ಪಟ್ಟು ಕೆಲವು ದಿವಸ ಇಲ್ಲಿ ಸುತ್ತಾಡಿ ಹೋದ್ರ ತಾಯಿ ಅನ್ನುವ ದೇವರನ್ನುವ ತಾಯಿ ಇನ್ನೊಂದಿಗೆ ಪಿಕ್ನಿಕ್ಗೆ ಕಳಿಸ್ತಾಳ. ಮತ್ತೆ ಎಲ್ಲ ಊರಾಗ ಮಂದಿಗೆ ಬೇಸರಾಗಿ ಹೋದ್ವಿ ಅಂದ್ರೆ ಇದ ಕೊನೆ ಪಿಕ್ನಿಕ್ ಅಂತ ತಿಳ್ಕೊಂಡ್ಬಿಡ್ಬೋದು.
ನೀವು ಸುಮ್ಮನೆ ಒಂದಿಷ್ಟು ದಿವಸ ಪಿಕ್ನಿಕ್ಕಿಗೆ ಬಂದೀವಿ, ಎಲ್ಲರೂ ಕೂಡ ಯಾವಾಗ ಮ್ಯಾಲೆ ನಾವು ಕರೀತಾನ ಅವಾಗ ಎಲ್ಲರೂ ಹೋಗೋದು ಅಷ್ಟೇ. ಇದು ಸತ್ರ ಅಂತ ಕರೆದ್ರೆ ಈ ಜಗತ್ತಿಗೆ. ಅಂದ್ರೆ ನಂದು ಅಲ್ಲ, ನಿಂದು ಅಲ್ಲ, ನಾವಿಲ್ಲಿ ಗಳಸಾಕ್ ಬಂದವರಲ್ಲ, ಈ ಜಗತ್ತನ್ನು ಬಳಸಾಕ್ ಬಂದವರು. ಇರುವಷ್ಟು ದಿವಸ ನಾನು ಸಂತೋಷವಾಗಿರಬೇಕು, ನನ್ನ ಜೀವನ ಇನ್ನೊಬ್ಬರಿಗೆ ಸಂತೋಷವಾಗಿರಬೇಕು. ಅಂಥ ಒಂದು ಸುಂದರ ಜೀವನ ನಮ್ದಿತ್ತು ಅಂದ್ರೆ ನಮ್ಮ ಹುಟ್ಟು ಇದೊಂದು ಹಬ್ಬವಾಗ್ತದೆ. ಹುಟ್ಟು ಹಬ್ಬ ಯಾವುದೋ ಒಂದು ದಿವಸ ಮಾಡುವುದಲ್ಲ, ನನ್ನ ಹುಟ್ಟು ಈ ಜಗತ್ತಿಗೆ ಹಬ್ಬ ಆಗೋದು. ಅಂಥ ಒಂದು ಸುಂದರ ಜೀವನವನ್ನು ನಾವೆಲ್ಲ ಸಾಗಿಸಿದರೆ ನಮ್ಮ ಹುಟ್ಟು ಅದೊಂದು ಹಬ್ಬ ಆಗ್ತದೆ. ಹಿರಿಯರಾದಂತಹ ಶ್ರೀನಾಥ್ ಅವರ 60 ವರ್ಷಗಳ ತುಂಬು ಜೀವನದ ಈ ಷಷ್ಠಿ ಸಮಾರಂಭದಲ್ಲಿ ತಾವು ಹಿರಿಯರು ಪೂಜ್ಯರು ಎಲ್ಲ ಸೇರಿದ್ದೀರಿ. ಅವರಿಗೆ ಭಗವಂತ ಆರೋಗ್ಯ ಸಂಪತ್ತು, ಆಯುಷ್ಯ ಸಂಪತ್ತು ಮತ್ತೆಲ್ಲ ಅವರ ಅಭಿಮಾನಿ ಬಳಗಕ್ಕೆ ಅನುಗ್ರಹಿಸಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಆಮೇಲೆ ಒಂದು 5 ನಿಮಿಷ ಮಾತಾಡೋಕೆ ಟೈಮ್ ಕೊಡಬೇಕಲ್ಲ. ಇಲ್ಲೇ ಮಾತಾಡೋ ವೇದಿಕೆ ಮುಂಭಾಗದಲ್ಲಿರೋರು ಸ್ವಲ್ಪ ತಡೆಬೇಕು. ಲೈವ್ ಬರ್ತಾ ಇದೆ. ದಯವಿಟ್ಟು ಮಾಧ್ಯಮದವರಿಗೆ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ಈಗ ಇವರು ನಮ್ಮ ಜಿಲ್ಲಾಧ್ಯಕ್ಷರು ವ್ಯಕ್ತಪಡಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಶ್ರೀ ಶ್ರೀನಾಥ್ ಅವರು ಮತ್ತು ಅವರು ಶ್ರೀಮತಿ 60ನೇ ವರ್ಷದ ಷಷ್ಠಿ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಮತ್ತು ಗಂಗಾವತಿ ತಾಲೂಕಿನಿಂದ ಎಲ್ಲ ಪಕ್ಷದ ರಾಜಕಾರಣಿಗಳು, ಎಲ್ಲ ಜಾತಿಯ ನಾಯಕರು ಜಾತ್ಯತೀತವಾಗಿ ಎಲ್ಲ ನಾಯಕರು ಕೂಡ ಬಂದು ಶ್ರೀ ಶ್ರೀನಾಥ್ ಅವರು ಮತ್ತು ತಾಯಿ ಅವರು ಶ್ರೀಮತಿ ಸಂಜೀವಮ್ಮರದು ಸಂಜಮ್ಮರದು ಷಷ್ಠಿ ಅವ್ರನ್ನ ಬಂದು ಅವ್ರಿಗೆ ತಾಯಿಯರಿಗೆ ಶ್ರೀ ಶ್ರೀನಾಥ್ ಅವರಿಗೆ ಹಿರಿಯರೆಲ್ಲ ಕೂಡ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಕಿರಿಯರೆಲ್ಲ ಕೂಡ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಜನಾರ್ದನ್ ರೆಡ್ಡಿಯವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ಬೆಳಿಗ್ಗೆ ನನಗೆ ಫೋನ್ ಮೂಲಕ ತಿಳಿಸಿದರು. ಅವರು ಶ್ರೀಮತಿ ಗಾಲಿ ಅರುಣ ಅವರು ಕೂಡ ರಾಮಣ್ಣವರೇ ಈ ಕಾರ್ಯಕ್ರಮಕ್ಕೆ ಜನಾರ್ದನ್ ರೆಡ್ಡಿಯವರು ಸದನ ಇರೋ ಕಾರಣ ಅವ್ರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಹೋಗ್ಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ.
ತಾವು ಕೂಡ ಖಂಡಿತವಾಗಿ ಖಚಿತವಾಗಿ ಹೋಗಲೇಬೇಕು ಅಂತೇಳಿ ಅವರು ಮಾಹಿತಿಯನ್ನು ಕೊಟ್ಟ ನಂತರ ನಾನು ಈ ಭಾಗಕ್ಕೆ ಅಣ್ಣವ್ರನ್ನ ಷಷ್ಠಪೂರ್ತಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂತೋಷದಿಂದ ನಾನು ಭಾಗವಹಿಸಿದ್ದೇನೆ. ಯಾಕಂದ್ರೆ ಇವತ್ತು ಎಸ್ ವಿ ಶ್ರೀನಾಥ್ ಅವ್ರನ್ನ ಎಲ್ಲ ಮಠಾಧೀಶರುಗಳು, ರಾಜಕಾರಣಿಗಳು, ಜಾತ್ಯತೀತವಾಗಿ ವ್ಯಕ್ತಿಗಳು ಎಲ್ಲರೂ ಕೂಡ ಬಹಳಷ್ಟು ಮಂದಿ ಸಣ್ಣ ಹುಡುಗರಿಂದ ನೋಡಿದ್ದೀರಿ. ಹಿರಿಯರೆಲ್ಲರೂ ಕೂಡ ವೇದಿಕೆ ಮೇಲಿದ್ದಂಥ ಸಮಾಜದ ಮುಖಂಡರು ಅವ್ರ ಬಗ್ಗೆ ಹೇಳ್ತಿರ್ತಾರೆ. ಶ್ರೀರಾಮುಲವರೇ, ನಾವು ಅವ್ರ ತಂದೆಯವರು ಎಸ್ ವಿ ರಾಮುಲವ್ರ ಜೊತೆ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದೀವಿ. ಎಸ್ ವಿ ರಾಮುಲವ್ರ ಜೊತೆ ನಾವು ಲೋಕಸಭೆ ಚುನಾವಣೆಗಳು ಮಾಡಿದ್ದೀವಿ, ಅನೇಕ ಚುನಾವಣೆಗಳು ಮಾಡಿದ್ದೀವಿ. ಆ ಚುನಾವಣೆ ಸಂದರ್ಭದಲ್ಲಿ ಗೆದ್ದಿದ್ದೀವಿ, ಕೆಲವು ಸಂದರ್ಭದಲ್ಲಿ ಸೋತು ಕೂಡ ಹೋಗಿದ್ದೀವಿ ಅನ್ನೋಂಥ ವಿಚಾರವನ್ನು ಕೂಡ ಬಹಳಷ್ಟು ಮಂದಿ ಉಲ್ಲೇಖನ ಮಾಡಿದರು. ಇವತ್ತು ಎಸ್ ವಿ ರಾಮುಲು ಅಂದ ತಕ್ಷಣವೇ ದಕ್ಷಿಣ ಭಾರತದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ. ನಾವು ಎಸ್ ವಿ ರಾಮುಲು ಅಂದ ತಕ್ಷಣವೇ ದಕ್ಷಿಣ ಭಾರತದಲ್ಲಿ, ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಎಲ್ಲಿ ಹೋದ್ರೂ ಕೂಡ ಎಸ್ ವಿ ರಾಮುಲು ಅನ್ನೋದಂಥ ವ್ಯಕ್ತಿ ಕೊಟ್ಟು ಭಗವಂತ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇದೀಗ ತಾನೇ ಇಷ್ಟೆಲ್ಲ ಎಚ್ ಜಿ ರಾಮುಲು ಕುಟುಂಬದ ಬಗ್ಗೆ ಹೇಳ್ತಕ್ಕಂಥ ಮಾಜಿ ಸಚಿವರಿಗೂ ಕೂಡ ಶ್ರೀ ರಾಮುಲು ಸಾಹೇಬರಿಗೆ ಧನ್ಯವಾದಗಳು. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಮತ್ತು ನನಗೂ ಕೂಡ ಇವತ್ತು ಸ್ನೇಹಿತರೆ, ಹೆಚ್ಚಿಗೆ ಮಾತಾಡಿದ್ರೆ ಇವತ್ತು 60 ನಿಜವಾಗಲೂ ಬಹಳ ಸಂತೋಷ. ಅವರ ಜೀವನ ಇನ್ನೂ ಹೆಮ್ಮೆಯಾಗಲಿ, ಸುಖಕರವಾಗಿ ಹೆಚ್ಚಿನ ಆಶಿಸಿ ನನ್ನ ನಮಸ್ಕಾರ. ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಅವರಿಗೆ ಧನ್ಯವಾದಗಳು. ಮಾನ್ಯ ಶಾಸಕರ ಕೆಸರಟ್ಟಿ ಜಿ ವೀರಪ್ಪರವರನ್ನು ನಾವು ಮಾತನಾಡಬೇಕು. ಹನುಮಂತ ಮುಂದೆ ಮಾಡಿರ ಸರ್ ಒಂದು ನಿಮಿಷ ಎಲ್ಲ ಸಮಾಜದ ಸಂಘ ಸನ್ಮಾನ ಮಾಡಲಿಕ್ಕೆ ವೃತ್ತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಪರಮೇಶ್ ಅವರು ಎಲ್ಲವರ ಹೆಸರನ್ನು ಹೇಳ್ತಾರೆ. ದಯವಿಟ್ಟು ಎಲ್ಲ ಸಮಾಜ ಬಾಂಧವರಿಗೆ ಈಗ ಸನ್ಮಾನ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಮೊದಲನೇದಾಗಿ ಗಂಗಾವತಿ ದುರ್ಗಮ್ಮ ಗುಡಿಯವರನ್ನ ಎಚ್ ಆರ್ ಶ್ರೀನಾಥ್ ಅವರಿಗೆ
ಎಲ್ಲರಿಗೂ ನಿಮಗೆ ನಿಮ್ಮ ಸಮಾಜದಲ್ಲಿ ಕರೆದು ಹೇಳ್ತೀವಿ ನಾವು. ನಿಮ್ಮೆಲ್ಲರಿಗೂ ಕರಿತೀವಿ, ದಯವಿಟ್ಟು ಈ ರೀತಿ ಅಗೌರವ ಮಾಡಬಾರ್ದು. ಯಾಕಂದ್ರೆ ನಮ್ಮ ಕಾರ್ಯಕ್ರಮ ನಡೀತಿರೋದ್ರಿಂದ ಗೌರವ ಇರುತ್ತೆ. ಆ ಗೌರವಕ್ಕೆ ಎಲ್ಲ ಸಮಾಜದ ಹೆಸರುಗಳು ಹೇಳ್ತೀವಿ, ದಯವಿಟ್ಟು ಯಾರು ಅವಸರ ಮಾಡಬಾರ್ದು. ಇದಾದ ನಂತರ ಪದ್ಮಸಾಲಿ ಸಮಾಜ ಅವರಿಂದ ಕೂಡ ಈ ಒಂದು ಸನ್ಮಾನ ಯಾರು ದಯವಿಟ್ಟು ಈ ರೀತಿ ಮಾಡೋದ್ರಿಂದ ಶೋಭೆ ಅಲ್ಲ, ಇದು ಶೋಭೆ ಅಲ್ಲ. ನೀವು ಅಭಿನಂದನಾ ಸನ್ಮಾನ ಮಾಡಿದ್ದೀರಿ, ನೀವು ಗೌರವ ಕೊಡತಕ್ಕಂಥ ಕೆಲಸ ಮಾಡಿ. ಎಲ್ಲರಿಗೂ ಅವಕಾಶ ಇದೆ. ದಣಿಗಳು ಇನ್ನ 3 ಗಂಟೆವರೆಗೆ ಇಲ್ಲೇ ಇರ್ತಾರೆ. ಯಾರು ಈ ರೀತಿ ದ್ವಂದ್ವ ಗಲಾಟೆಗಳು ಮಾಡಬಾರ್ದು. ಹಾಗೇನೆ ಎಲ್ಲರೂ ದಯವಿಟ್ಟು ಜಿ ರಾಮಕೃಷ್ಣ ಕಂಬಾವಳಿ ಸಂಘ ಅವರಿಂದ ಕೂಡ ಸನ್ಮಾನ ಇರುತ್ತೆ. ದಯವಿಟ್ಟು ಹಣಗಾರ ಸಿಪಿ ಸಮಾಜ ಎಲ್ಲ ಅವರು ಕೂಡ ಸನ್ಮಾನ ಮಾಡಬೇಕು. ಅವರು ಸನ್ಮಾನ ಮಾಡಿದ ನಂತರ ಪ್ರಸಾದ ಸ್ವೀಕಾರ ಮಾಡಬೇಕು. ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಬೇಕು. ಸಮಾಜದಿಂದ ಹೋದ್ರೆ ಎಲ್ಲರೂ ಗೊತ್ತಾಗ್ತದೆ ಯಾವ ಸಮಾಜದವರು ಬಂದಾರೆ, ಇಲ್ಲಿ ಯಾವ ಸಮಾಜದವರು ಸನ್ಮಾನ ಮಾಡ್ತಿದ್ದಾರೆ ಅಂತ ಹೇಳಿ ಖುಷಿ ಆಗ್ತದೆ. ದಯವಿಟ್ಟು ನೀವೆಲ್ಲ ಲಿಸ್ಟ್ ಮಾಡಿದ್ರಿ, ಲಿಸ್ಟ್ ಈಗ ಗಂಗಾವತಿಯಮ್ಮ ಹಿರಿಯವರ ವತಿಯಿಂದ ಸನ್ಮಾನ, ಅದಾದ ನಂತರ ಪದ್ಮಸಾಲಿ ಸಮಾಜ ಇವತ್ತು ಕೂಡ ಸನ್ಮಾನ. ಹಾಗೆಯೇ ಈಗೀಗ ಸಮಾಜವಾಗಿರ್ತಕ್ಕಂಥ ಶ್ರೀರಾಮುಲು ಸಾಹೇಬರು ಬರ್ತಾರೆ. ದಯವಿಟ್ಟು ಕೂತ್ಕೋಬೇಕು, ಅಗೌರವ ಬೇಡ. ಸಮಾಜ ಒಂದು ಒಳ್ಳೆತನದ 18ನೇ ಸಮಾಜದ ಎಲ್ಲ ಸಮಾಜ ಬಾಂಧವರು ಈ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ದಯವಿಟ್ಟು ಎಲ್ಲ ಸರ್ವ ಸಮಾಜದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ದಯವಿಟ್ಟು ವೇಟ್ ಮಾಡಬೇಕು. ಸಮಾಧಾನ ಇರಲಿ, ಅಲ್ಲಿ ಕೊಡುತ್ತೆಗೆ ಕೂಡ ಅವಕಾಶ ಇಲ್ಲ, ಅವಕಾಶ ಮಾಡಿಕೊಡ್ರಿ. ರಾಜಸ್ಥಾನಿ ಸಮಾಜದಿಂದ ಸನ್ಮಾನ, ಹಾಗೆಯೇ ಅಬಕಾರಿಗಳು ಆರ್ಯಡಿ ಆಶ್ರಮದ ಉಪಾಧ್ಯಕ್ಷರು ಬಳ್ಳಾರಿ ಇವರಿಂದ ಸನ್ಮಾನ, ಜೊತೆಗೆ ಹಾಗೆಯೇ ಎಲ್ಲ ಸಮಾಜ ಬಾಂಧವರಿಂದ ಸನ್ಮಾನ ಇರುತ್ತೆ. ದಯವಿಟ್ಟು ಸನ್ಮಾನ ಮಾಡಿದವರು ಕೆಳಗಡೆ ಬರ್ರಿ. ಎಲ್ಲ ಸಮಾಜ ಬಾಂಧವರಿಗೆ ಮಾಡ್ಲಿಕ್ಕೆ ಸನ್ಮಾನ ಮಾಡ್ಲಿಕ್ಕೆ ಅವಕಾಶ ಕೊಡ್ರಿ. ಸುಮ್ಮನೆ ಅಡೆ ನಿಂತ್ಕೊಂಡ್ರೆ ಏನು ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ. ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀವಿ, ಗೌರವ ಈ ಒಂದು ವೇದಿಕೆಗೆ ಗೌರವ ಬೇಕಂದ್ರೆ ಎಲ್ಲ ಸಮಾಜ ಬಾಂಧವರಿಂದ ಸನ್ಮಾನ ಇದೆ. ಹಾಗೆ ಸರ್ವ ಸಮಾಜದವರು ಸನ್ಮಾನ ಮಾಡಬೇಕು. ಹಾಗೆಯೇ ಇಲ್ಲಿ ಎಲ್ಲ ಬಂದಿರತಕ್ಕಂಥ ಈ ಶ್ರೀನಾಥ ದಣಿ ಅಭಿಮಾನಿಗಳಿಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಸಮಾಧಾನದಿಂದ ಸಮಾಜದ ಬಂಧುಗಳು ಅವರು ಕೂಡ ಸನ್ಮಾನ ಮಾಡಬೇಕು. ಅವರಿಗೆ ಕೂಡ ಕಾರ್ಯಕ್ರಮ ಧನ್ಯವಾದಗಳು. ಹಲೋ, ದಯವಿಟ್ಟು ಸನ್ಮಾನ ಮಾಡಿದವರು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು.
ಶ್ರೀನಾಥ್ ದಣಿ ಅವರು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ಗದ್ದಲ